ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ, ಜ್ಞಾನ ದೇಗುಲ ಇದು, ಕೈ ಮುಗಿದು ಒಳಗೆ ಬಾ, ಅತ್ಯಂತ ಒಂದು ವಿನಯದಿಂದ ನೀನು ವಿದ್ಯಾಭ್ಯಾಸ ಮಾಡುವಂತ ಒಂದು ದೇವಸ್ಥಾನ ಇದು. ದೇವರ ಜಾಗದಲ್ಲಿ ಶಿಕ್ಷಕರು ಇರ್ತಾರೆ. ಆ ತಾಯಿಯ ಪ್ರೀತಿಯನ್ನ ಕೊಡುವಂತ, ತಂದೆಯ ಪ್ರೀತಿಯನ್ನು ಕೊಡುವಂತ ಟೀಚರ್ಸ್ ಇರ್ತಾರೆ. ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು, ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಒಟ್ಟು ಆ ಗೌರವಂತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ. ಆದರೆ ಇವತ್ತು ಗೌರವಾನ್ವಿತ ಶಿಕ್ಷಣ ಸಚಿವರು ಎಲ್ಲಾ ಶಾಲಾ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಏನ್ ಕೊಟ್ಟದು, ಜ್ಞಾನ ದೇಗುಲ ಇದು, ಧೈರ್ಯವಾಗಿ ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಕೋರ್ಟನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ. ನಾನು ಈ ಸತ ಇಷ್ಟು ಮಾತ್ರ ಹೇಳೋದು, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೆ ಹೊರತು ಹೋರಾಟದ ಮನೋಭಾವನೆ, ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆದಾಗೆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಆ ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ವಾಭಿಮಾನದ ಬದುಕನ್ನ ರೂಢಿಸಲಿಕ್ಕೆ ಏನಾಗಬೇಕು ಅಂತ. ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಅವರು ಕೊಟ್ಟಂತ ಈ ಒಂದು ಕೋಟಿನ ಅರ್ಥವನ್ನ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರದು ಅಂತ ಜನ ಸರ್ಕಾರಕ್ಕೆ, ಗೌರವಾನ್ವಿತ ಮುಖ್ಯಮಂತ್ರಿ, ಶಿಕ್ಷಣ ಸಚಿವರಿಗೆ, ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೀನಿ. ಅದೇ ಯಾವುದೇ ಒಂದು, ಇವತ್ತು ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಸಹಜವಾಗಿ ತಪ್ಪುಗಳನ್ನು ಮಾಡ್ತಿರ್ತಾರೆ. ಒಂದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನೂಡಿಸದ ಯೋಚನೆ ಮಾಡಿ, ಮತ್ತೆ ಅವಶ್ಯಕತೆನೂ ಕೂಡ ಇದಿಲ್ಲ. ಮತ್ತೆ ಈ ರೀತಿ ತಪ್ಪನ್ನು ಮಾಡಿಕೊಂಡು ಮತ್ತೆ ತಪ್ಪನ್ನು ತಿದ್ಕೊಳ್ಳೋಂಗಿಂತ ಅಂದ್ರೆ ಇದು ತಪ್ಪು ತಿದ್ಕೊಬಹುದು, ಆದರೆ ಅವರ ಮನಸ್ಥಿತಿ ಏನು ಅಂತ ಹೇಳಿ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಯಿತು. ಹಾಗಾಗಿ ವಿನಯದಿಂದ ಈ ದೇಶವನ್ನು ನಡೆಸುವಂತ ಕೆಲಸ ಮಾಡಬೇಕೆ ಹೊರತು ಅದು ಯುದ್ಧದಿಂದ ಮಾಡ್ಲಿಕ್ಕೆ ಆಗಲ್ಲ. ಆ ಸಂಸ್ಕೃತಿ ಕೊಡುವಂತ ಅವಶ್ಯಕತೆ ಕೂಡ ಇಲ್ಲ. ಸರ್, ಕೆಲವೇ ಒಂದು ಹಿಂದುತ್ವದ ವಿಚಾರಗಳು ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಸರ್ಕಾರಕ್ಕೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ. ಅದು ಹಬ್ಬದ ವಿಚಾರ ಇರ್ಬೋದು, ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಯೋಧರ ಬಗ್ಗೆ ಇರ್ಬೋದು, ಮತ್ತೆ ಮಕ್ಕಳಿಗೂ ಕೂಡ ಎಲ್ಲೊಂದು ಕಡೆಗೆ ಈ NEP SEP ವಿಚಾರದಲ್ಲೂ ಕೂಡ ಇರುವಂತಹ ಗೊಂದಲಗಳು ಇರ್ಬೋದು. ಮತ್ತೆ ಮಕ್ಕಳಲ್ಲೂ ಕೂಡ ಈ ರೀತಿಯಂತ ಕೋರ್ಟ್ಗಳನ್ನ ಬದಲಾವಣೆ ಮಾಡೋ ಮುಖಾಂತರ ಅವರ ಒಂದು ವಿಚಿತ್ರವಾದಂತಹ ಒಂದು ಮನಸ್ಥಿತಿಯ ಒಂದು ಪ್ರತಿಬಿಂಬ ಈ ಒಂದು ಅವರ ಇಲಾಖೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಉದಾಹರಣೆಗೆ NEP ನಮ್ಮ ಬದಲಾವಣೆಯನ್ನ ತರಬೇಕು, ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಏನು ಎಜುಕೇಶನ್ ಕೊಡಬೇಕು ಆ ದಿಕ್ಕಲ್ಲಿ NEP ಮಾಡ್ತಾ ಇದ್ದೀವಿ. ಅದು ನಮ್ಮ ಬಂಡವಾದ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ SEP ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂತೋಷ. ಅದು ಲಾಸ್ ಯಾರಿಗೆ ಆಗುತ್ತೆ, ನಮ್ಮ ಮಕ್ಕಳೇ ಆಗುತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಬೇರೆ ಬೇರೆ ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನ್ಸ್ಗಳು, ಸೆಂಟ್ರಲ್ ಸಿಲೆಬಸ್ ಇರುವಂತವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಬಡವರ ಮಕ್ಕಳು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗೋದು ಈಗಾಗಲೇ ಆಗ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮೂರನೇದು, ಈ ರೀತಿ ಪಠ್ಯಪುಸ್ತಕದಲ್ಲಿ ಬದಲಾವಣೆ ಮಾಡ್ತಿದ್ದು ಯಾವುದೂ ಹೊಸತಾನೆ ಅಲ್ಲ. ಯಾಕಂದ್ರೆ ವೀರ ಸಾವರ್ಕರ್ ಅಂತ ವ್ಯಕ್ತಿಗಳ ಪಾಠವನ್ನೇ ಕೂಡ ತೆಗೆದುಹಾಕಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನ ಮಾಡಿದ್ರು ಕೂಡ ನಾವೆಲ್ಲ ಹಿಂದೆಲ್ಲ ನೋಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ಅನೇಕ ತಪ್ಪುಗಳ ಹೆಜ್ಜೆನ ಇಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು, ತುಂಬಾ ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮನ್ನು ಗುರುಸುವಂತ ಕೆಲಸವನ್ನ ರಾಜ್ಯ ಜನ ಮಾಡಿದ್ದಾರೆ. ಆದರೆ ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಬೇಕು ಅಂತ ನಾವು ವಿನಂತಿಯನ್ನ ಮಾಡ್ತೀವಿ.